ಭಯೋತ್ಪಾದನೆಯ ವಿರುದ್ಧ ಭಾರತ ಸರ್ಕಾರ ಸಮರವನ್ನ ಸಾರಿರುವ ಹೊತ್ತಲ್ಲೇ ಅತಿದೊಡ್ಡ ದಾಳಿ ದೆಹಲಿಯಲ್ಲಿಯೇ ನಡೆದಿದೆ. ದೆಹಲಿ ಸ್ಫೋಟಕ್ಕೆ ಮಹಿಳಾ ಡಾಕ್ಟರ್ ಲಿಂಕ್ ಇರೋದು ಕೂಡ ಗೊತ್ತಾಗ್ತಾ ಇದೆ. ನಿನ್ನೆ ಬಂಧನಕ್ಕೊಳಗಾದ ಮಹಿಳಾ ಡಾಕ್ಟರ್ ಶಾಹೀನ್ ಅನ್ನು ಕೂಡ ವಿಚಾರಣೆಗೊಳಪಡಿಸಲಾಗಿದೆ. ಮಹಿಳಾ ಡಾಕ್ಟರ್ ಶಾಹೀನ್ ಪಾತ್ರದ ಬಗ್ಗೆ ತನಿಖಾ ತಂಡಗಳಿಂದ ಮುಂದುವರೆದ ಇನ್ವೆಸ್ಟಿಗೇಷನ್. ಡಾಕ್ಟರ್ ಶಾಹೀನ್ಗೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಜೊತೆಗೆ ನಿಕಟ ನಂಟಿರೋದು ಗೊತ್ತಾಗ್ತಿದೆ. ಶಾಹೀನ್ ಕಾರ್ನಲ್ಲಿ AK-47 ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಈ ಟೆರರ್ ಡಾಕ್ಟರ್ ಗುಂಪಿನಲ್ಲಿ ಈಕೆಯೂ ಕೂಡ ಒಬ್ಬಳಾಗಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ 8 ಮಂದಿಯನ್ನು ಅರೆಸ್ಟ್ ಮಾಡಲಾಗಿತ್ತು. ಅದರಲ್ಲಿ ಶಾಹೀನ್ ಕೂಡ ಒಬ್ಬಳು. ಈ ಶಾಹೀನ್ ನಿಷೇಧಿತ ಉಗ್ರ ಸಂಘಟನೆ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಜೊತೆಗೆ ನಿಕಟ ಸಂಪರ್ಕವನ್ನ ಇಟ್ಕೊಂಡಿದ್ಲು. ಜೊತೆಗೆ ಉಮರ್ ಜೊತೆಗೆ 1-to-1 ಕಾಂಟ್ಯಾಕ್ಟ್ನಲ್ಲಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ ಶಬೀರ್ ಕೊಡ್ತಾರೆ. ಶಬೀರ್, ನಿನ್ನೆ 8 ಜನ ಟೆರರ್ ಡಾಕ್ಟರ್ಗಳನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗಿತ್ತು. ಆ ಬೇಟೆನೇ ಇವತ್ತಿನ ಈ ಡೆಲ್ಲಿ ಬ್ಲಾಸ್ಟ್ಗೆ ಕಾರಣ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಈ ಶಾಹೀನ್ ಪಾತ್ರ ಏನು? ಉಮರ್ಗೂ ಶಾಹೀನ್ಗೂ ಇರುವಂತಹ ನಂಟು, ಜೊತೆಗೆ ಈ ದೆಹಲಿ ಸ್ಫೋಟಕ್ಕೇನಾದರೂ ಆಕೆಯ ಪಾತ್ರದ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ, ಹೇಗೆ ಅಂತ ಹೇಳಿ? ಪ್ರೇಮ್, ನೋಡಿ, ಇವರೆಲ್ಲ ವೈದ್ಯರು ಏನಿದ್ದಾರೆ ಇವ್ರದ್ದೊಂದು ಕಾಮನ್ ಫ್ಯಾಕ್ಟರ್. ಎಲ್ಲರೂ ಕೂಡ ಬಹುತೇಕರು ಫರೀದಾಬಾದ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಡಾಕ್ಟರ್ ಮುಜಾಯಿಲ್ ಅಂತ ನಿನ್ನೆ ಏನು ಅರೆಸ್ಟ್ ಆಗಿದ್ದಾನೆ ವೈದ್ಯ, ಆತನ ಜೊತೆಗೆ ನಿಕಟವಾದಂಥ ಸಂಪರ್ಕವನ್ನು ಡಾಕ್ಟರ್ ಶಾಹೀನ್ ಹೊಂದಿದ್ಲು. ಡಾಕ್ಟರ್ ಶಾಹೀನ್ ಲಕ್ನೋದ ಖಾಸಗಿ ಆಸ್ಪತ್ರೆ ಒಂದರಲ್ಲಿ ವೈದ್ಯೆಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ನೋಡಿ, ಅವರ ಒಂದು ಕಾರು ಡಾಕ್ಟರ್ ಮುಜಾಯಿಲ್ ಅವರ ಬಳಿ ಫರೀದಾಬಾದ್ನಲ್ಲಿ ಇತ್ತು. ಆ ಒಂದು ಕಾರ್ನ ಒಳಗಡೆ AK-47 ಗನ್ ಒಂದು ಸಿಕ್ಕಿತ್ತು. ತನಿಖೆಯ ಭಾಗವಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಡಾಕ್ಟರ್ ಶಾಹೀನ್ಗೆ ಸಂಬಂಧಿಸಿದ ಒಂದು ಕಾರು ಡಾಕ್ಟರ್ ಮುಜಾಯಿಲ್ ಜೊತೆಗೆ ಅಲ್ಲಿ ಫರೀದಾಬಾದ್ನಲ್ಲಿ ಇರುವಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ಇನ್ವೆಸ್ಟಿಗೇಷನ್ ಭಾಗವಾಗಿ ಆಕೆಯನ್ನು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಆಕೆಯು ಕೂಡ ಭಯೋತ್ಪಾದಕ ಸಂಘಟನೆ ಜೊತೆಗೆ ನಂಟು ಹೊಂದಿರುವಂಥದ್ದು ಗೊತ್ತಾಗುತ್ತೆ. ಜೈಷ್ ಎ ಮೊಹಮ್ಮದ್ ಸಂಘಟನೆ ಜೊತೆಗೆ ಆಕೆ ಗುರುತಿಸ್ಕೊಂಡಿರ್ತಾಳೆ. ಮತ್ತು ಆಕೆಯ ಮನೆ ಮತ್ತು ಬೇರೆ ಬೇರೆ ಏನು ಕಚೇರಿಯನ್ನು ದಾಳಿ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಈ ಭಯೋತ್ಪಾದಕ ಸಂಘಟನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸುಳಿವುಗಳು ಕೂಡ ಸಿಗ್ತವೆ. ಸೊ ಈ ಎಲ್ಲ ವೈದ್ಯರು ಕಾಮನ್ ಫ್ಯಾಕ್ಟರ್ ಮೇಲೆ ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ಲೆಕ್ಕಾಚಾರದ ಮೇಲೆ ನಿನ್ನೆ ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸುವಂಥ ಕೆಲಸವೂ ಕೂಡ ಆಗಿತ್ತು. ಈಗ ವಿಚಾರಣೆಯಲ್ಲಿ ಗೊತ್ತಾಗಿರುವಂಥ ಒಂದು ಸಂಗತಿ ಏನು ಅಂದರೆ ಡಾಕ್ಟರ್ ಶಾಹೀನ್ ಕೂಡ ಡಾಕ್ಟರ್ ಉಮರ್ ಜೊತೆಗೆ ಸಂಪರ್ಕದಲ್ಲಿದ್ಲು ಅನ್ನುವಂಥದ್ದು ಗೊತ್ತಾಗ್ತಿದೆ. ಅಲ್ಲಿಗೆ ನೋಡಿ, ಒಂದು ಟ್ರಯಾಂಗಲ್ ರೀತಿಯಲ್ಲಿ ಡಾಕ್ಟರ್ ಶಾಹೀನ್ ಡಾಕ್ಟರ್ ಉಮರ್ ಜೊತೆಗೆ ಸಂಪರ್ಕದಲ್ಲಿದ್ದಾಳೆ, ಡಾಕ್ಟರ್ ಉಮರ್ ಡಾಕ್ಟರ್ ಮುಜಾಯಿಲ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮುಜಾಯಿಲ್ ಶಾಹೀನ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಈ ಎಲ್ಲ ವೈದ್ಯರು ಒಂದು ತ್ರಿಕೋಣ ಆಕಾರದಲ್ಲಿ ಎಲ್ಲ ವ್ಯವಸ್ಥಿತವಾದಂಥ ಸಂಚು ರೂಪಿಸ್ತಾ ಇದ್ರು. ಒಬ್ಬರಿಗೊಬ್ಬರು ಪರಸ್ಪರ ಸಹಾಯವನ್ನು ಮಾಡ್ಕೊಳ್ತಾ ಇದ್ರು. ಫರೀದಾಬಾದ್ನಿಂದ ಶ್ರೀನಗರಿಂದ ಫರೀದಾಬಾದ್ನಿಂದ ದೆಹಲಿಗೆ ಈ ಒಂದು ಸ್ಫೋಟಕಗಳನ್ನು ರವಾನಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಅದಕ್ಕೆ ಬೇರೆ ಬೇರೆ ಕಾರುಗಳನ್ನು ಕೂಡ ಬಳಸ್ಕೊಳ್ತಾ ಇದ್ರು ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಡಾಕ್ಟರ್ ಮುಜಾಯಿಲ್ ಡಾಕ್ಟರ್ ಶಾಹೀನ್ ಹೆಸರಿನಲ್ಲಿದ್ದಂಥ ಕಾರ್ನ ಬಳಸ್ಕೊಂಡು ಶಸ್ತ್ರಾಸ್ತ್ರಗಳನ್ನು ಅದರಲ್ಲಿಡುವಂಥ ಕೆಲಸವನ್ನು ಮಾಡಿದರೆ, ಡಾಕ್ಟರ್ ಉಮರ್ ಏನಿದ್ದಾನೆ ಆತ ಪುಲ್ವಾಮಾದಲ್ಲಿದ್ದಂಥ ಒಂದು ಕಾರನ್ನ ದೆಹಲಿಗೆ ತೆಗೆದುಕೊಂಡು ಸ್ಫೋಟಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾನೆ. ಸೊ ಇವೆಲ್ಲವೂ ಕೂಡ ಒಂದು ನೆಟ್ವರ್ಕ್ ಆಗಿ ಕೆಲಸ ಮಾಡಿರುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಈ ಒಂದು ಘಟನೆಯ ಹಿಂದೆ ಡಾಕ್ಟರ್ ಶಾಹೀನ್ ಪಾತ್ರವು ಕೂಡ ನಿರ್ಣಾಯಕವಾಗಿರುವಂಥ ಸಾಧ್ಯತೆಗಳು ಇದ್ದಾವೆ. ಪ್ರೇಮ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿ ಇರಿ, ನಿಮ್ಮಿಂದ ಮತ್ತಷ್ಟು ಡೀಟೇಲ್ಸ್ ಅನ್ನು ಪಡಿತಾ ಹೋಗ್ತೀವಿ. ನೀವು ಕೂಡ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಸ್ಥಳದಲ್ಲಿಯೇ ತನಿಖಾ ತಂಡಗಳು ಬೀಡು ಬಿಟ್ಟಿರುವಂಥದ್ದು, ಮತ್ತಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಲ್ಯಾಬ್ಗೆ ರವಾನಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ.